ನನ್ನ ಬಂಧುಗಳೇ, ಈಗ ಇವರಿಗೆ ಪಾದಪೂಜೆ ನೆರವೇರ್ತದೆ. ಪಾದಪೂಜೆ ನೆರವೇರಿದ ಮುಗಿದ ನಂತರ ನಾವು ಮತ್ತೆ ಏನು ಮಾಡ್ತೀವಿ, ತುಲಾವಾರ ಕಾರ್ಯಕ್ರಮ ನೆರವೇರ್ತದೆ. ತುಲಾವಾರ ಕಾರ್ಯಕ್ರಮ ಇನ್ನೊಬ್ಬರು ಏನು ಮಾಡಿದ್ದಾರೆ ಅದಕ್ಕೆ ಸೋಮನಿಂಗ್ ವಗ್ಗರೆ ಅಂತೇಳಿ, ಅವರು ಅತನಿ ತಾಲೂಕು ಅಬ್ಯಾಳದಿಂದ ಬಂದಿದ್ದಾರೆ. ಎಲ್ಲಿದ್ದಾನ ಸೋಮನಿಂಗನ? ಅದೀಯ ಇರಲಿ, ಅಲ್ಲೇ ಇಲ್ವಾ ಇಲ್ವಾ ಜರ ಸೋಮನಿಂಗನ ಬಂದಿದ್ದಾನೆ ಸರ್. ಅದಕ್ಕೆ ಹಿಂದೆ ಕವಿ ತಾಯಿ ಬೈತಿದ್ದಳು, ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರೆ, ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋಗರೆ, ಪಟ್ಟಣ ಕೆಳಗೆ ಅರಿಕೇರಿ, ಪಟ್ಟಣ ಕೆಳಗೆ ಅರಿಕೇರಿ ಊರಾಗ ನಮ್ಮಪ್ಪ ಅಮೋಘ ಸಿದ್ಧ ಮಕ್ಕಳನ್ನ ಕೊಟ್ಟ ಕಳಿವ್ಯಾನ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಸೋಮನಿಂಗ ಅಬ್ಯಾಳ ಅಗ್ರಾಣಿ ಅಬ್ಯಾಳದಿಂದ ಬಂದಿರತಕ್ಕಂಥ ಅತನಿ ತಾಲೂಕು ಮುರುಗೇಂದ್ರ ಶಿವಗಳ ನಾಡಿನಿಂದ ಬಂದಿರತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ಹೇಳ್ಕೊತಾನೆ ದೇವರಿಗೆಪ್ಪ, ನನಗೀಗ ಒಂದು ಏನು ಬೇಕಾಗೈತಾರೆ, ನನ್ನ ಮನೆಗೆ ಒಂದು ದೀಪ ಬೇಕಾಗ್ಯದ, ದೀಪ ಹಚ್ತಕ್ಕಂಥ ಕೆಲಸ ಮಾಡ್ಬೇಕು ಅಜ್ಜ ಅಂದಾಗ ಭಂಡಾರ ತೊಗೊಂಡು ಹೋಗಿ ಮಗನ ವರ್ಷದಾಗಂದ್ರೆ ಎತ್ಕೊಂಡು ಬರ್ತೀವಿ. ಮಗನ ತಂದದಕ್ಕಾಗಿ ಇವತ್ತು ಗಂಡು ಮಗನ ಎತ್ಕೊಂಡು ಬಂದಿದ್ದಾನೆ ನಮ್ಮ ಸೋಮನಿಂಗ್. ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿಯಪ್ಪ ಇವನಿಗೆ. ಇದು ಅದ್ರ ಹುಲಿ ಇಲ್ಲ ಸರ್, ಇದು ಬಹುಶಃ ನಮ್ಮ ಹಾಲಪ್ಪ ಶೇಗುಣ್ ಶಿವದಾನ. ಎಲ್ಲಿದ್ದಾನಪ್ಪ? ಮೈಸೂರು ಕೇಸರಿ ಮುಗುಳು ಕುಡ್ದ ಬಂದಿದ್ರಲ್ಲ ಸರ್. ಎಲ್ಲಿದ್ದಾನೆ ಹಾಲಪ್ಪ ಪೈಲ್ವಾನ್? ಕೈ ಮಾಡಿಬಿಡಿಯಪ್ಪ, ಎಲ್ಲಿದೆ? ಹಾಗೇನೇನು ಸರ್, ಇರಲಿ. ಹಂಗೆ ಇದು ಏನೈತೆ ಅಂದರೆ ಇದು ಬಹುಶಃ ಕಾಶಿಲಿಂಗನ ಆಶೀರ್ವಾದ, ಸದಾಶಿವಜ್ಜನ ಆಶೀರ್ವಾದದಿಂದ ಮುಂದೋದಿದ್ದನ ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಗೋದಿಲ್ಲ. ಸಮಾಜದ ಒಳಗೆ ಬಹುಶಃ ದುಷ್ಟರನ್ನು ದೂರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಬೀರದೇವ್ರು ಹೆಂಗಿದ್ದು ತಮ್ಮ ಅಮೋಘ ಸಿದ್ಧ ಹೆಂಗಿದ್ದು ಅಂಥ ವ್ಯಕ್ತಿ ನಿನ್ನ ಮಗ ಆಗಲಿ ಸೋಮಲಿಂಗ ಅಂಥೇಳಿ ಇದು ಆಶೀರ್ವಾದದ ಕಂದದ. ಸಾಮಾನ್ಯ ಕಂದಲ್ಲ ನೋಡಿ, ಒಂದೀಟು ಅಳವಾತಿ ಎಲ್ಲರ ಕಡೆ ಹೋಗೋದೈತಿ ಅದು ರೀ. ಚಪ್ಪಾಳೆ ತಟ್ಟಿ ಬಿಡ್ರಿಪ್ಪ ಇದಕ್ಕೆ. ಯವ ಎಲ್ಲಿದ್ದಾಳೆ? ಇವ್ರು ಅವ್ವ ಬಂದಾಳ್ರಿ, ಬಂದಾರ್ತಪ್ಪ. ಓಕೆ, ಅಂದ್ರೆ ಈ ಸುಮ್ಮನೆ ನಿಮಗೆ ಒಂದು ಎರಡು ಸ್ಯಾಂಪಲ್ ಅಟ್ಟ ಹೇಳಿದೆ ನಾನು. ನಮ್ಮ ಹಿರಿಯ ಜೀವಿಯಾಗಿರ್ತಕ್ಕಂಥ ರಾಮನ್ ಕಾಕ ಡಾಂಗೆ ಅವರದಾರ ಇಲ್ಲ, ಬಹುಶಃ ಅವರೆಲ್ಲ ವಸಂತರಾವ್ ಪಾಟೀಲ್ ಜೊತೆ ಒಡನಾಡಿಗಳಾಗಿರ್ತಕ್ಕಂಥವ್ರು. ಅವರೆಲ್ಲ ಅವ್ರ ಅಣ್ಣತಮ್ಮರು ಕೂಡಿಕೊಂಡು ಇದೊಂದು ಏನೋ, ಇದು ನಮ್ಮ ಒಳಗೆ ಮಾನವ ಅಲ್ಲ, ಡಾಂಗೆ ಮಣಿತನದೊಳಗೆ ಇದೊಂದು ಏನೋ ದೇವ ಮಾನವ ಹುಟ್ಟ್ಯದ. ನೋಡಾಕ ಮಾತ್ರ ಮಾನವ ಅದಾನ, ನಿಜವಾಗಿ ಮಾನವ ಅಲ್ಲ. ಅವ ಏನು ಹೇಳ್ತಾನೋ ಆ ಕೆಲಸ ಆಗ್ತಾವಪ್ಪ ಅಂತ ಕೇಳಿ ಅವರೆಲ್ಲ ದೇವ ಮಾನವರು ಸರ್. ಒಂದೊಂದು ಅವತಾರ ತೊಟ್ಟು ಒಂದೊಂದು ರೂಪಕ್ಕೆ ಬಂದಿರ್ತಾರೆ. ಅದಕ್ಕೆ ಭಗವದ್ಗೀತಾದ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದಾ ಯದಾ ಈ ಧರ್ಮಶ್ಚ ಗ್ಲಾನಿರ್ಭವಿವಾರತ ಅಭ್ಯುತ ನಮ ಸೃಜಮ್ಯಹಂ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾವಾಗ ಧರ್ಮ ಉನ್ನತಿ ಹೊಂತದನೋ ಅಧರ್ಮ ಯಾವಾಗ ಹೆಚ್ಚಾಗ್ತದನೋ ಅವಾಗ ಒಬ್ಬರು ಮಾನ ಪುರುಷರು ಹುಟ್ಟಿ ಬರ್ತಾರತ್ತ ಸಮಾಜತಿದ್ದಾಗ. ಅಂಥ ಮಾನ ಪುರುಷರು ಈ ಭಾಗದಾಗ ಹುಟ್ಟಿ ಬಂದವ್ರು ಯಾರು ಅಂತ ಕೇಳ ನಮ್ಮ ಸದಾಶಿವಜ್ಜ ಅವರು ಅಂತಕ್ಕಂಥ ಮಾತನ್ನು ಈ ಸಮಾರಂಭದಲ್ಲಿ ಹೇಳ್ತಾ, ಇನ್ನು ಅದೇ ತೆರನಾಗಿ ಈ ಅಜ್ಜರ ಭಕ್ತಿಗೆ ಭಾಳ ಮಂದಿ ಎಲ್ಲ ಹೆಸರು ಬರೆಸಿದ್ದೀರಿ ಸರ್. ನಾನು ಬೇಡ್ಕೊಂಡವ್ರದ್ದು ಒಂದು 3-4 ಮಂದಿನ ಹೆಸರು ಮಾತ್ರ ಹೇಳಿದ್ದೇನೆ. ಇನ್ನು ಅದೇ ತೆರನಾಗಿ ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಹಾರುಗೆರೆಯ ಗೂಳಿ ಬಹುಶಃ ಎಲ್ಲರೂ ನೋಡಿದ್ದೀರಿ ನೀವು. ಅಲ್ಲಿಗೆಲ್ಲ ಭಾಳ ಜನ ಹಾಯ್ತಾರೆ, ಹಾಯೋರೊಳಗೆ ಪರ್ಕ್ ಭಾಳ ಇರ್ತಾವೆ ಸರ್. ಅಂಥದ್ರೊಳಗೆ ನಮ್ಮ ಹಾರುಗೆರೆಯ ಕರ್ಸಿದ್ನ ಪೂಜಾರಿ ಕರಿಯಾಪ್ತತೆ ಬಾಪಿ ಈಚೆ ಕಡೆಯಪ್ಪ ಬಹುಶಃ ಜೋಡ್ ಅಲಗು ತಗೊಂಡು ಹೊಟ್ಟಿಯಲ್ಲಿ ಹೊಡೆದುಕೊಂಡಿರ್ತಕ್ಕಂಥ ದೃಶ್ಯವನ್ನು ನೋಡಿದಿರಿ. ಒಂದ್ಸಾರಿ ಅವನಿಗೆ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಕರಿಯಪ್ಪ ಪೂಜಾರಿ ಶಿವರಾಯ ಪೂಜಾರಿ ಅವರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಲ್ಲಪ್ಪ ಪೂಜಾರಿ ಬ್ಯಾಕೂಡದಿಂದ ಅಜ್ಜಾನ ಭಕ್ತಿಗೆ ಬಂದಿದ್ದಾರೆ, ಅವರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟೆ. ಯಾಕಂದ್ರೆ 1000 ಕುರಿಗಳನ್ನು ಬಿಟ್ಟು ಇಂಥ ಜಾತ್ರೆಗೆ ಬಂದು ಭಕ್ತಿ ಸೇವೆ ಸಲ್ಲಿಸೋದಾದ್ರೆ ನಾವು ಏನು ಕೊಡ್ತೀವಿ ಮುಖ್ಯ ಅಲ್ಲ. ಹಿಂದೇನು ಮಾಳಿಗರ ದೇವಾನ ದೇವತೆಗಳು ಮಾಡಿದಾರಲ್ಲ ಆ ಪವಾಡಿಗಳನ್ನು ಮುಂದುವರ್ಸ್ಕೊಂಡು ಹೊಂಟಿರಲ್ಲ. ಬ್ಯಾಕುಡನ್ನರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ತಾ ಇದ್ದಾನೆ. ಇನ್ನು ಕಾಮಣ್ಣ ಪೂಜಾರಿ ಕಾಮಣ್ಣ ಪೂಜಾರಿ ಬಹುಶಃ ಭಾಳ ಅದ್ಭುತವಾಗಿರ್ತಕ್ಕಂಥ ಅಲಗಾಯ್ತಕ್ಕಂಥ ವ್ಯಕ್ತಿ. ಇವನು ಡೊಳ್ಳಿನ ಸಂವಾದಕನೂ ಹೌದು, ಡೊಳ್ಳಿನ ವಾದಕರೂ ಹೌದು, ಹಲವಾರು ಕಲೆಗಳನ್ನು ಬಲ್ಲ ವ್ಯಕ್ತಿ ಯಾರು ಅಂತ ಕೇಳ ಕಾಮಣ್ಣ ಪೂಜಾರಿ. ನಿನ್ನ ವೃತ್ತಿ ಹಿಂಗೆ ಮುಂದೆ ಸಾಗಬೇಕಂತೇಳಿ ಅಜ್ಜನ ಸಾಕ್ಷಿಯಾಗಿ ನಿನ್ನಲ್ಲಿ ಹೇಳ್ತಾ ಇದ್ದಾನೆ ಬಂಧುಗಳು, ಧನ್ಯವಾದಗಳು. ಇನ್ನು ಕಲ್ಲಪ್ಪ ಪೂಜಾರಿ ಅವರು ಕೂಡ ಅವರು ಬಹುಶಃ ಅಲಗ ಹಾಯ್ಕೊತ್ ಕನಕದಾಸ್ ಹೆಂಗ ಹೇಳ್ತಾನೆ, ಕುಲ ಕುಲ ಕುಲವೆಂದ ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರ ಈ ಸಕಲ ಕುಲಗಳಿಗೆ ಜಲವೇ ತಾಯಲ್ಲವೇ ಎಂಬ ಉಕ್ತಿಯಂತೆ 100 ಆಳ ತಳಗಡೆ ಇರ್ತಕ್ಕಂಥ ನೀರನ್ನು ಹೇಳಿ 1000 ಬೋರ್ವೆಲ್ ಹೇಳಿರ್ತಕ್ಕಂಥ ವ್ಯಕ್ತಿ ನಮ್ಮ ಕಲ್ಲಪ್ಪ ಪೂಜಾರಿ ಅವರಿಗೂ ಕೂಡ ಹಾರ್ದಿಕವಾಗಿ ತುಂಬ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇನೆ. ಇನ್ನು ಬಾದಾಮಿದಿಂದ ಬಂದಿದ್ದಾರೆ ಸರ್ ಅಲಗಾಯ್ಲಿಕ್ಕೆ. ಬಹುಶಃ ಸರ್ ನೋಡಿ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಿನದು ಎತ್ತ ಸಂಬಂಧವಯ್ಯ. ಕಾಶಿಲಿಂಗ ಎಲ್ಲಿ? ಬೆಳಗಾವಿ ಜಿಲ್ಲಾ, ಬಾದಾಮಿಯಲ್ಲಿ ಬಾಗಲಕೋಟದಿಂದ ಬೆಳಗಾವಕ್ಕೆ ಬಂದು ನಿನ್ನ ಅಲಗದ ಸೇವೆಯನ್ನು ನೋಡಿ ನಾವೆಲ್ಲ ಬೆರಗಾಗಿದ್ದೀಪ್ಪ. ಅಲ್ಲಿಂದ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ವಿ. ಬಾದಾಮಿಯ ನಮ್ಮ ಗುಳಿಗೆ ಕೂಡ ಹಾರ್ದಿಕವಾಗಿ ತುಂಬ ಸ್ವಾಗತನ ಬಯಸ್ತಾ ಇದ್ದೇನೆ. ನಿನ್ನ ಏಕನಾಥ್ ಅರಳಿಕಟ್ಟಿ ಅವನು ಕೂಡ ಬಹುಶಃ ಅಲಗ ಹಾಯ್ದು ನೋಡಿರ್ಕಿಲ್ಲ, ಅವನ ಎಲ್ಲಿವಾದ ಸುಚಿತ್ರ ಆಗಿ ಕರ್ಕೊಂಡು ಹೋದಲೇ ಮಲಕ ಆ ಕಡೆ ತಳಗ ಇರಲಿ ಅವನಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ ಸರ್. ಶಿವಾನಂದ ಮಾಯಪ್ಪ ಡಾಂಗೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು, ಅವರಿಗೂ ಕೂಡ ಎಲ್ಲ ರೈತ ಸಂಘದವ್ರು ಬಂದಿದ್ದೀರಿ ಸರ್. ನಿಮಗೂ ಕೂಡ ನಿಮ್ಮ ಟೀಮಿಗೆ ಎಲ್ಲ ಸರ್, ನಾವು ಎಲ್ಲರ ಹೆಸರು ಹೇಳೋದಲ್ಲ, ಶಿವಾನಂದ ಒಬ್ಬರು ಹೇಳ್ರಿ ಎಲ್ಲ ರೈತ ಸಂಘದವ್ರು ಬಂದರೆ ತಿಳ್ಕೊತಾ ಇದ್ದೇನೆ. ಬಹುಶಃ ಗುರ್ಲಾಪುರದ ಇತಿಹಾಸ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದೊಳಗೆ ಇತಿಹಾಸ ಆಗ್ಯದ. ಅದು ಭಾಳ ಅದ್ಭುತ. 3300
ಕಬ್ಬಿನ ರೇಟ್ ಕೊಡಿಸ್ತಕ್ಕಂಥ ನಮ್ಮ ಇಟ್ನಾಳದವರು ತಾಲೂಕು ಅಧ್ಯಕ್ಷರಾಗಿರಪ್ಪ, ನಿಮಗೆ ಗೌರವಪೂರ್ವಕದಂಥ ಶಿವಾನಂದ್, ನೀ ಆನಂದ ಇರಬೇಕು, ಎಲ್ಲರೂ ಆನಂದ ಇರ್ತಾರಂತ, ಎಲ್ಲ ರೈತರು ಆನಂದ ಇರಬೇಕಂತೇಳಿ ಕನಸು ಹೊತ್ತು ಸಾವಿರಾರು ರೈತರನ್ನು ಎಲ್ಲಿಪ್ಪ ಅಂತ ಕೇಳಿ ಚಳವಳಿಗೆ ಕರೆದುಕೊಂಡು ಹೋಗಿ ಚಳವಳಿಗೆ ಯಶಸ್ವಿ ಮಾಡಿರ್ತಕ್ಕಂಥ ಇಟ್ನಾಳಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಸಂಘದ ಬಾಂಧವರಿಗೆ ಹೃದಯಪೂರ್ವಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಹಾಲಪ್ಪ ಸೇಗುಣಸಿ ಅವರಿಗೆ ಆಗ ಧನ್ಯವಾದಗಳನ್ನು ಹೇಳಿದ್ದೇನೆ. ಇನ್ನೊಬ್ಬರು ಬಸಲಿಂಗ ರಾಮಪ್ಪ ಡಾಂಗೆ ಅವರು, ಕಾಸಿಲಿಂಗನ ಗದ್ಗಿ ಪೂಜಾರಿ ಎಲ್ಲಿದಾನ ಬಸಲಿಂಗ ಕಕ್ಕ, ಅವರಿಗೂ ಕೂಡ ಒಂದ್ಸರಿ ಚಪ್ಪಾಳೆ ತಟ್ರಿ ಸರ್. ಈ ಅಜ್ಜ ಹಂಗೆ ಪವಾಡಿ ಮಾಡ್ಕೋತ ಹೊರಗಡೆ ಹೋದ್ರೆ ದಿನಾಲೂ ಸೇವಾ ಮಾಡೋರು ಯಾರು ಅಂತ ಕೇಳಿದರೆ ಅವರು ಸರ್, ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಮಾದೇವ್ ಭೀಮಪ್ಪ ಡಾಂಗೆ ಅವರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನೀವೆಲ್ಲರೂ ಸೇರಿದ್ದೀವಿ, ಅಂಥದ್ದೊಂದು ಶಕ್ತಿ ಅದ, ಅಂಥದ್ದೊಂದು ತಾಕತ್ತಿಲ್ಲದ ಪೀಠದೊಳಗೆ ಹಂಗ ಜನ ಯಾರೂ ಬರಲ್ಲ, ಹಂಗ ಯಾರೂ ಹೋಗಲ್ಲ. ಎತ್ತಿನ ಮನೆಯವರು ಇಲ್ಲಿ ಏನೋ ಒಂದು ಅಂತ ಹೇಳಿ ಇಲ್ಲೆಲ್ಲ ಬಂದಿರ್ತಾರೆ. ಇವತ್ತು ಮುಗುಳಿಯಾಳ ಸುಮಿತ್ರನ ಹಾಡ ಕೇಳಿಕ್ಕೆ 100 ಜನ ಬಂದಿರಿ, ಇನ್ನು ಬಸನಾಳದವಿಯ ಹಾಡ ಕೇಳಿ ಕೆಟ್ಟೋ ಜನ ಬಂದಿದ್ದೀರಿ. ಇದು ಮುಗಿದ ನಂತರ ಡೊಳ್ಳಿನ ಹಾಡು ಪ್ರಾರಂಭ ಆಗ್ತವೆ. ಈ ಕಾರ್ಯಕ್ರಮಕ್ಕೆ ಈ ಇಟ್ನಾಳ ಗ್ರಾಮದ ಸುದ್ದಿಯನ್ನು ನಾಡಿನ ತುಂಬೆಲ್ಲ ಬಿತ್ತರಿಸಲಿಕ್ಕೆ ಬಂದಿರತಕ್ಕಂಥ ನನ್ನ ಆತ್ಮೀಯ ಎಲ್ಲ ಯಾರು ಬಂದಿದ್ದಾರೆ ಅಂತ ಕೇಳಿ ವಿಶೇಷವಾಗಿ ಎಲ್ಲ ಯೂಟ್ಯೂಬ್ ಕಲಾವಿದರು ಬಂದಿದ್ದಾರೆ ಸರ್. ಅವರು ಏನು ಬಯಸಲ್ಲ ಸರ್, ಯೂಟ್ಯೂಬ್ದವ್ರು ಏನು ಬಂದಾರಲ್ಲ, ಇವತ್ತ ಕಲಾವಿದರನ್ನ ಬೆಳೆಸಬೇಕು, ಕಲೆಯನ್ನು ಉಳಿಸಬೇಕು, ದಾನ ಧರ್ಮ ಅನ್ನೋದು ಎಲ್ಲೈತೆ ಅನ್ನೋದನ್ನು ನಾಡಿಗೆ ಬಿತ್ತರಿಸ್ತಕ್ಕಂಥ ಕಲಾವಿದರು ಇವತ್ತು ಬೆಳಗಾವಿ ಜಿಲ್ಲಾ ಇಟ್ನಾಳ ಗ್ರಾಮಕ್ಕೆ, ಅದು ಕಾಸಿಲಿಂಗನ ಹಬ್ಬಕ್ಕೆ ಬಂದಾರ. ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಮೊದಲನೇದವರು ಸರ್ ಮಾರುತಿ ಬೆಕ್ಕೇರಿ, ವೃತ್ತಿ ಒಳಗೆ ಕಿಲ್ಲಾರ ಕಾಯ್ತಾನೆ ಸರ್. ಕಿಲ್ಲಾರ ಅಂದರೆ ಗೊತ್ತು ನಿಮ್ಗೆ, ಆಕಳಗಳ ಹಿಂಡನೆ ಮನೆಯಲ್ಲಿ ಕಟ್ಟಿ ಹಗಲಿ ಹೊತ್ತಿನೊಳಗೆ ಮೇವು ನೀರನ್ನು ಕೊಡಿಸಿ ಬಂದಂತ ಕೇಳಿದ್ರೆ ರಾತ್ರಿ ಹಿಂಡಲಿಕ್ಕೆ ಮತ್ತೆ ಹೋಗ್ತಾ ಇದ್ದಾನೆ. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತರಾದರೆ ಲಿಂಗ ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತರಾದರೆ ಜಂಗಮ ಮುಂದು ಬಂದರೂ ಹಂಗ ಹರಿಯಬೇಕು, ಕಾಯಕವೇ ಕೈಲಾಸ ಅಂತ ಅನ್ನ ಬಸವಣ್ಣವ್ರು ಹೇಳಾರು. ನಿಜವಾಗೂ ಕಾಯಕ ಮಾಡ್ಕೊಂಡು ಮಾರುತಿ ಬೆಕ್ಕೇರವ್ರು ಯೂಟ್ಯೂಬ್ ನಡೆಸಿರಿ, ನಿಮಗೆ ಅನಂತ ಕೋಟಿ ನಮಸ್ಕಾರಗಳು ಈ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇನ್ನು ಇಟ್ಟಲ್ ಬೀರ್ದೇವ್ ಯೂಟ್ಯೂಬದ ಮಾಲೀಕರಾಗಿರ್ತಕ್ಕಂಥ ನಮ್ಮ ಚಿಕ್ಕೋಡಿದಿಂದ ಬಂದಿದ್ದಾರೆ. ಇಟ್ಟಲ್ ಬೀರ್ದೇವ್ ಅಣ್ಣ, ನಿನಗೂ ಕೂಡ ನೀನು ನೋಡಕ್ಕೆ ಬೀರಾನ್ಗೆ ದೇವ್ರಗತ್ಲೇನ ಅದೀಯಪ್ಪ, ನಿನಗೇನು ಹೇಳೋದದ ಫುಲ್ ಆಳು ದಾಡ್ಸಿ ನೆಟ್ ಕಟ್ ಏನು ಅವ್ನು ನೋಡ್ತೀವಿ ಯಜೈನ್ಗತ್ಲೆ ಇರಬಾರ್ದು, ನಿನಗತ್ಲೆ ಇರಬೇಕಂತ. ಅದಕ್ಕೆ ಅವನಿಗೂ ಕೂಡ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಬೀರ್ದೇವ್ರವನಿಗೂ ಕೂಡ ತರ್ತಾ ಇದ್ದೇವೆ. ಇನ್ನು ನಮ್ಮ ಹಾಲಪ್ಪ ಪೂಜೇರಿ ಎಲ್ಲಿ ರಾಯಬಾಗದವರು, ಅವರ ಶಿಷ್ಯ ಯಾರು ಬಂದಾರಂದ್ರೆ ಅಜಯ್ ರಾಯಬಾಗ್, ನಿನಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಲಕ್ಕಣ್ಣ ನಿಪ್ನಾಳದವ್ರು 2 ಮಂದಿ ಬಂದಿದ್ದಾರೆ. ಲಕ್ಕನ್ಗಳು ಯಾರಪ್ಪ? 2 ಮಂದಿ, ಇಬ್ಬರು ಲಕ್ಕನ್ಗಳ, ಇಬ್ಬರು ನಿಪ್ನಾಳದಿಂದ ಬಂದಿರಿಪ್ಪ. ನೀವೆಲ್ಲ ಮಾಳು ನಿಪ್ನಾಳ ಟೀಂಪ, ನಿಮ್ಮದು ದೊಡ್ಡದ ನಿಮ್ಮದೆಲ್ಲ, ನೀವೆಲ್ಲ ಇನ್ವಾದಾಗ ತಿರುಗಾಡೋ ಜನ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಿ. ನೋಡಿ ಸರ್, ಇನ್ವಾ ಇರಲಿ ವಿಮಾನ ಇರಲಿ, ಭಂಡಾರಕ್ಕೆ ತಲೆ ಬಾಗಿದ, ಯಾರು ಭಂಡಾರಕ್ಕೆ ತಲೆ ಬಾಗ್ಯಾರ ಅವ್ರ ಬಾಳ್ವೆ ಬಂಗಾರ ಆಗ್ಯದ. ನಾವು ಇನ್ವಾ ಮುಖ್ಯ ಅಲ್ಲ, ನಮಗೆ ವಿಮಾನ ಮುಖ್ಯ ಅಲ್ಲ, ನಮಗೆ ಯಾರು ಮುಖ್ಯ ಅಂದ್ರೆ ಸದಾಶಿವ ಅಜ್ಜ ಮುಖ್ಯ ಅಂತೇಳಿ ಇಲ್ಲಿ ತನಕ ಬಂದಿರತಕ್ಕಂಥ ಇಬ್ಬರು ಲಕ್ಕನ್ಗಳಿಗೆ ಹೃದಯಪೂರ್ವಕವಾಗಿ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಅಮರ್ ಬಸ್ತವಾಡ ಬಂದಾನೆ ಯುವಕನಿಗೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, 100 ಮಂದಿ 1000 ಮಂದಿ ನಿರುತ್ಸಾಹಿ ನಿರುದ್ಯೋಗಿಗಳ ಬದಲಾಗಿ 3 ಮಂದಿ ಉತ್ಸಾಹಿಗಳು ಕೊಟ್ಟರೆ ಜಗತ್ತನ್ನು ಕಟ್ತನದಿದ್ದಂತ. ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೇ, ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸಿ, ಈಗ ನೇರವಾಗಿ ಪಾದಪೂಜೆ ಮುಗಿದ ನಂತರ ನಾವು ತುಲಾಭಾರ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಪಾದಪೂಜೆ ನೀವು ಮಾಡ್ತೀರಿ? ಅವಿ ಪಾದಪೂಜೆದವ್ರು ಯಾರಾದ್ರೂ ಬರೀ ಪಟ್ನ ಬೇಗನೆ, ಇಲ್ಲಾಂದ್ರೆ ನಾವು ತುಲಾಭಾರ ಕಾರ್ಯಕ್ರಮ ಪ್ರಾರಂಭ ಮಾಡಿಬಿಡ್ತಾ ಇದ್ದೀವಿ. ಈಗ ತುಲಾಭಾರ ಕಾರ್ಯಕ್ರಮ ನೆರವೇರ್ತದೆ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು. ಅಜ್ಜನನ್ನ ಒಂದು ತಕ್ಕಡಿಯಲ್ಲಿ ಇಬ್ಬರು ನೀವೆಲ್ಲ ಫ್ಯಾಮಿಲಿದವ್ರು ಸರ್. ಮೊದಲಿಗೆ ಪರಶುರಾಮ್ ಅವರು ತಮ್ಮ ಅವ್ರವ್ರ ಕೈ ಕೊಟ್ಬಿಡು, ಸುಗೋತಾನ ಅವ್ರು.